ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ಕು. ನನ್ನ ಪ್ರಕಾರ ಏನು ಅಂತಂದರೆ, ನಾವು ಮಕ್ಕಳ ಜೊತೆ ಹೇಗಿರಬೇಕು ಅಂತ, ಪೋಷಕರಾಗಿ ನಾವು ಮಕ್ಕಳ ಜೊತೆ ಹೇಗಿರಬೇಕು ಅಂತ ಇದು ಟಾಪಿಕ್ಕು. ನಿಮಗೇನು ಅನಿಸುತ್ತೆ, ಹೇಗಿರಬೇಕು ಮಕ್ಕಳ ಜೊತೆ ತಂದೆ ತಾಯಿಯರು? ನನ್ನ ಪ್ರಕಾರ ತಂದೆ ತಾಯಿಯರು ಒಂದು ಏಜ್ವರೆಗೂ ಸ್ವಲ್ಪ ಗದರ್ಕೊಂಡು ಬೈದರೂ ಪರವಾಗಿಲ್ಲ. ಆದರೆ ಒಂದು ಟೀನೇಜ್ ಅಂತ, ಇವಾಗ ಟೀನೇಜ್ ಅನ್ನೋದು ಮಕ್ಕಳಿಗೆ ತುಂಬ ಬೇಗನೆ ಒಂದು 12-13 ವರ್ಷದಿಂದನೇ ಅವ್ರನ್ನ ನಾವು ಫ್ರೆಂಡ್ಸ್ ಥರ ನೋಡ್ಕೋಬೇಕು. ಇಲ್ಲ ಅಂತಂದರೆ ಕೆಟ್ಟ ದಾರಿಯಲ್ಲಿ ನಡೆಯೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ತುಂಬ ಎಕ್ಸ್ಪೋಷರ್ ಇದೆ ಈಗಿನ ಕಾಲದಲ್ಲಿ. ಮತ್ತು ಆದ್ದರಿಂದ ಅಪ್ಪ ಅಮ್ಮ ಏನಾದರೂ ಸ್ವಲ್ಪ ಸ್ಟ್ರಿಕ್ಟಾಗಿದ್ದರೆ ಅಪ್ಪ ಅಮ್ಮನಿಗೆ ಹೇಳೋದನ್ನು ಅವರು ಒಂದು ಅವಾಯ್ಡ್ ಮಾಡ್ತಾರೆ. ಅದಕ್ಕೋಸ್ಕರ ಆಗ ತಪ್ಪುಗಳಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ವಯಸ್ಸು ಅನ್ನೋದು ಎಂಥ ಒಂದು ಏಜ್ ಅಂತಂದರೆ, ನೀವು ತುಂಬ ಸ್ಟ್ರಿಕ್ಟಾಗಿದ್ದರೂ ಕೆಟ್ಟೋಗ್ತಾರೆ, ತುಂಬ ಕ್ಲೋಸಾಗಿ ಎಲ್ಲದಕ್ಕೂ ಫ್ರೀ ಕೊಟ್ಟರು ಅವರು ಕೆಟ್ಟೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಾವು ಆದಷ್ಟು ತುಂಬ ಕೇರ್ಫುಲ್ಲಾಗಿರಬೇಕು ಮಕ್ಕಳ ಹತ್ರ ನಾವು ಹೇಗೆ ಡೀಲ್ ಮಾಡ್ತೀವಿ ಅಂತ. ಮಕ್ಕಳನ್ನು ಯಾವಾಗಲೂ ನಾನು ಆಗಲೇ ಹೇಳ್ದಂಗೆ ಫ್ರೆಂಡ್ಸ್ ಥರ ನೋಡ್ಕೋಬೇಕು. ಅಂತಂದರೆ ಅವರು ದೈನಂದಿನ ವಿಷಯಗಳು ಆವಾಗವಾಗ ಕೇಳ್ತಾ ಇರಬೇಕು. ಅವ್ರು ಏನಾದರೂ ಹೇಳಿದ್ರೆ, ಹುಡುಗಿರಾಗಿ ಹುಡುಗರ ಬಗ್ಗೆ ಹೇಳಿದ್ರೆ ಅಥವಾ ಹುಡುಗರು ಹುಡುಗಿರ ಬಗ್ಗೆ ಹೇಳಿದ್ರೆ ಅವ್ರನ್ನಾಗಲೇ ಗದರ್ಕೊಳ್ಳೋದು, ನೀನು ಯಾಕೆ ಆ ಥರ ಮಾಡಿದೆ ಅಂತ ಎಲ್ಲ ಮಾಡಬಾರ್ದು. ಅವರನ್ನು ಡೀಟೇಲಾಗಿ ಕೇಳಬೇಕು. ಆ ಹುಡುಗನ ಹತ್ರ ಏನೇನು ಮಾತಾಡಿದೆ, ಈ ಹುಡುಗಿ ಹತ್ರ ಏನೇನು ಮಾತಾಡಿದೆ, ನಿನಗೆ ಯಾರಾದರೂ ಇಷ್ಟನಾ, ಈ ರೀತಿಯಾಗೆಲ್ಲ ಮಾತಾಡಬೇಕಾಗತ್ತೆ ಅವ್ರ ಹತ್ರ. ಆಗಲೇ ಅವ್ರಿಗೇನು ಅನಿಸಿದ್ರೂ ನಿಮ್ಮ ಹತ್ರ ಬಂದು ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಅವ್ರಿಗೆ ಇನ್ನೊಂದು ಹೇಳಬೇಕು, ಈ ವಯಸ್ಸು ಅನ್ನೋದು ಅದು ಒಂಥರ ಕ್ರಶ್ ಸ್ಟೇಜ್ ಅಂತ ಹೇಳ್ತಾರಲ್ಲ, ಯಾರು ನೋಡಿದ್ರು ಇಷ್ಟ ಆಗೇ ಆಗತ್ತೆ. ಕೆಲವು ಸರಿ ತುಂಬ ಜನರನ್ನ ನೋಡಿದ್ರೆ ಇಷ್ಟ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಓದೋದು ಮೊದಲು ಪ್ರಯಾರಿಟಿ ಇರಬೇಕು. ಅಲ್ಲಿ ಇಲ್ಲಿ ಹೋಗ್ತೀವಿ, ಫಿಲಮ್ಗೆ ಹೋಗ್ತೀವಿ ಅದೆಲ್ಲ ಹೇಳ್ತಾರೆ. ಫಸ್ಟು ಹೇಳಿ, ನೀವು ಫಿಲಮ್ಗೆ ಬೇಡ, ಸುಮ್ಮನೆ ಹಾಗೆ ಹೋಗ್ಬಿಟ್ಟು ಬನ್ನಿರಿ, ನೋಡ್ಕೊಂಬನ್ನಿರಿ, ಅದು ಇದು. ಎಲ್ಲ ಹುಡುಗಿರು ಹೋಗಿ, ಎಲ್ಲ ಹುಡುಗರು ಹೋಗಿ, ಹುಡುಗಿರೇ ಸಪ್ರೇಟಾಗಿ ಹೋಗಿ, ಹುಡುಗರೇ ಸಪ್ರೇಟಾಗಿ ಹೋಗಿ, ಆವಾಗ ನಿಮ್ಗೆ ಇನ್ನೂ ಫ್ರೀಡಮ್ ಜಾಸ್ತಿ ಇರುತ್ತೆ ಅಂತ ಈ ರೀತಿಯಾಗಿ ಹೇಳಿ. ಜೊತೆಯಲ್ಲೇ ಹೋಗ್ಬಿಟ್ಟು ಒಂದು ಇಬ್ಬರಿಬ್ರು 3 ಜನ ಹುಡುಗರ ಜೊತೆ ಹೋಗೋದು, ಹುಡುಗಿರ ಜೊತೆ ಹೋಗೋದು ಅದು ಒಳ್ಳೆಯದಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ. ಸರ್ಕಮ್ಸ್ಟೆನ್ಸಸ್ಸು, ಜನ ಯಾವ ಥರ ತಿಳ್ಕೊತಾರೆ ಮತ್ತು ಏನೇನು ತಪ್ಪುಗಳಾಗೋ ಚಾನ್ಸಸ್ ಇರುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ಜನ ತುಂಬ ಬೇರೆ ಬೇರೆ ಥರ ಥಿಂಕ್ ಮಾಡ್ತಾರೆ ಅಂತಲೂ ಕೂಡ ಹೇಳಬೇಕು ನೀವು. ಸಮಾಜ ಹೇಗೆ ಅವರನ್ನು, ಅವರು ಇಬ್ಬರಿಬ್ರು 3 ಜನ ಹುಡುಗರು ಹುಡುಗಿರ ಜೊತೆ ಹೋದರೆ ಏನು ಅನ್ಕೋತಾರೆ, ಇವ್ರ ಭಾವನೆ ಆ ಥರ ಇಲ್ಲದೆ ಇರ್ಬೋದು, ಆದರೆ ಅದೇ ರೀತಿಯಾಗಿ ಎಲ್ಲರೂ ಅನ್ಕೋತಾರೆ. ಎಲ್ಲಾದರೂ ಹೋಗಬೇಕು ಅಂತಂದರೆ ಅಪ್ಪ ಅಮ್ಮನಿಗೆ ಹೇಳಿಬಿಟ್ಟು ಹೋಗಬೇಕು ಅಂತ ಹೇಳಬೇಕು ನೀವು ಅವ್ರಿಗೆ. ಅವು ಏನು ಮಾಡಿದ್ರೂ ನನಗೆ ಹೇಳಿಬಿಟ್ಟೇ ಮಾಡು ಅಂತ ನೀವು ಅವರನ್ನು ಎನ್ಕರೇಜ್ ಮಾಡಬೇಕು. ಎಲ್ಲದೂ ಅವ್ರು ಹೇಳಿದ್ದಕ್ಕೆಲ್ಲ ಬೈಯೋದು ಅದು ಒಂದು ಸೊಲ್ಯೂಷನ್ ಅಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಹೇಳೋದನ್ನೇ ಬಿಟ್ಬಿಟ್ಟು ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಿರ್ತಾರೆ. ಆಗ ಅದು ನಮ್ಮ ಕಂಟ್ರೋಲ್ ತಪ್ಪೋಗುತ್ತೆ. ಇದು ನನ್ನ ಅಭಿಪ್ರಾಯ. ಮತ್ತು ಮಕ್ಕಳು ಏನು ಅಂತಂದರೆ ಇದೇ ಟೈಮಲ್ಲೇ ಮೊಬೈಲು, ಲ್ಯಾಪ್ಟಾಪ್ಗಳು ಎಲ್ಲ ಜಾಸ್ತಿ. ಯಾಕಂದರೆ ಹೆಂಗಿದ್ರು ಆನ್ಲೈನ್ ಕ್ಲಾಸಸ್ ಇರುತ್ತೆ, ಮಧ್ಯದಲ್ಲಿ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಆದ್ದರಿಂದ ಅವಾಗವಾಗ ನೀವು ವಾಚ್ ಮಾಡಬೇಕು ಅವರನ್ನು. ಬಟ್ ಅವರಿಗೆ ಡೌಟ್ ಬೀಳಬಾರ್ದು. ನೀವು ಡೌಟ್ ಬಿದ್ದು ನೋಡೋ ಥರ ಇರಬಾರ್ದು. ಏನೋ ಆವಾಗ ಅವರನ್ನು ಕೇಳ್ಕೊಂಡು ವಿಚಾರಿಸೋ ಥರ ಕೇಳಬೇಕು. ಅವ್ರ ಜೊತೆ ಕೂತ್ಕೋಬೇಕು, ಫ್ರೆಂಡ್ಲಿಯಾಗಿ ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು. ಫ್ರೆಂಡ್ಸು, ಫಿಲಿಮ್ಸು ಯಾವ್ದು ಇಷ್ಟ ಆಗುತ್ತೆ, ಏನೇನು ಮಾಡ್ತಾರೆ ಕ್ಲಾಸಲ್ಲಿ, ಹುಡುಗರು ಹುಡುಗಿರು ಏನೇನು ಮಾಡ್ತಾರೆ ಎಲ್ಲ ಡಿಸ್ಕಸ್ ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ನಮ್ಮ ತಂದೆಗೆ, ತಾಯಿಗೆ ಅಥವಾ ತಾಯಿಗೆ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಾನು ನಂಬೋದು ನಮ್ಮ ತಾಯಿನ ಅಥವಾ ನಮ್ಮ ತಂದೆನ ನಾನು ನಂಬೋದು, ಅವ್ರು ಹೇಳಿದ್ದು ನಿಜ ಇರುತ್ತೆ ಅಂತ ಅವ್ರಿಗೆ ಒಂದು ಅನಾಲಿಸಿಸ್ ಬರುತ್ತೆ. ಒನ್ಸ್ ಅವರು ಅನಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಪ್ಪುದಾರಿ ಹಿಡಿಯೋದು ತುಂಬ ಕಡಿಮೆ ಆಗೋಗುತ್ತೆ. ಅವಾಗ ನಿಮ್ಮನ್ನು ಕೇಳಿನೇ ಮಾಡ್ತಾರೆ. ಅವಾಗ ನೀವು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮಾರ್ಗದರ್ಶನ ಮಾಡಿ. ಒಂದೊಂದು ಸರಿ ಹೇಳಿ, ನಾನು ಬರ್ತೀನಿ ಬಾ
ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆಗೂ ಹೋಗೋಣ, ಅಲ್ಲಿಗೆ ಹೋಗೋಣ, ಹೋಟೆಲ್ನಲ್ಲಿ ಏನೋ ಗೆಟ್ ಟುಗೆದರ್ ಮಾಡ್ತೀರಾ, ಬಾ ನಾನು ಬರ್ತೀನಿ ಅಲ್ಲಿವರೆಗೂ ಅಂತ ಹೇಳಿ, ಬಾ ನಾನು ನಿನ್ನನ್ನು ಡ್ರಾಪ್ ಮಾಡ್ತೀನಿ ಅಲ್ಲಿವರೆಗೂ ಅಂತ ನೀವು ಹೇಳಿ. ಆವಾಗ ಅವರು ನಿಮ್ಮನ್ನು ಹೇಳಿದೆ ನಿಮಗೆ ಅವಾಯ್ಡ್ ಮಾಡಿಸ್ಬಿಟ್ಟು ಏನನ್ನೂ ಮಾಡೋದಿಲ್ಲ. ಮತ್ತು ಅವರು ಎಲ್ಲದಕ್ಕೂ ನಿಮ್ಮನ್ನು ಸಪೋರ್ಟ್ ಕೇಳ್ತಾರೆ, ನಿಮ್ಮ ಸಪೋರ್ಟ್ನ ಕೇಳ್ತಾರೆ. ಅದು ಸರಿ ಇಲ್ಲ ಅಂತಂದರೆ ಅಲ್ಲಿಗೆ ಬಿಡ್ತಾರೆ. ಇದು ನನ್ನ ಸ್ವಂತ ಅನುಭವ ಕೂಡ ಇದೆ ಈ ಥರ. ಸೊ ನೀವು ಟ್ರೈ ಮಾಡಿ ನೋಡಿ, ಯಾವ್ದು ವರ್ಕ್ ಆಯಿತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹ ಮಾಡಿ. ನಮಸ್ತೆ, ಥ್ಯಾಂಕ್ ಯು.